ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಜನರನ್ನ ತಲುಪುತ್ತಿವೆ. ಹಾಗಾಗಿ 5 ಗ್ಯಾರಂಟಿ ಯೋಜನೆಗಳು ನಾಡಿನ ಬಡವರು, ದೀನ ದುರ್ಬಲರ ಬದುಕಿಗೆ ಆಶಾಕಿರಣವಾಗಿವೆ. ಇಂದು 32 ವಿಕಲಚೇತನರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನಕ್ಕೆ ಹಸ್ತಾಂತರಿಸಿದವು ಎಂದು ನಾಗಠಾಣ ಶಾಸಕರಾದ ವಿಠಲ ಕಡಕದೊಂಡ ಹೇಳಿದರು. ವಿಜಯಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ 32 ಫಲಾನುಭವಿಗಳಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನಕ್ಕೆ ಹಸ್ತಾಂತರ ಸಮಾರಂಭಕ್ಕೆ ನಾಗಠಾಣ ಶಾಸಕರಾದ ವಿಠಲ ಕಡಕದೊಂಡ ಉದ್ಘಾಟಿಸಿ ಇಂಧನ ಚಾಲಿತ ತ್ರಿಚಕ್ರ ವಾಹನಕ್ಕೆ ಹಸ್ತಾಂತರಿಸಿ ಮಾತನಾಡಿದರು. ನಮ್ಮ ಸರ್ಕಾರ ಜನರ ಹಿತದಿಂದ ಇಂತಹ ಜನಪ್ರಿಯ ಹಾಗೂ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು, ಸಾರ್ವಜನಿಕರು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಯಾವುದೇ ಕಾರ್ಯ ಶುದ್ಧ ಹಾಗೂ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದ್ರೆ ಅದು ಫಲ ಕೊಟ್ಟೇ ಕೊಡುತ್ತದೆ. ನಮ್ಮ ಸರ್ಕಾರ ಶುದ್ಧ ಮನಸ್ಸಿನಿಂದ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ರಿಂದ ರಾಜ್ಯದ ಬಹುತೇಕ ಬಡವರಿಗೆ ಈ ಯೋಜನೆಗಳು ವರದಾನವಾಗಿವೆ ಎಂದರು. ನಮ್ಮ ಸಂವಿಧಾನವು ಎಲ್ಲರ ಏಳಿಗೆಗೆ ವಿಶೇಷ ಅವಕಾಶ ಕಲ್ಪಿಸಿದೆ. ಈ ಸಂವಿಧಾನದಡಿ ವಿಕಲಚೇತನರಿಗೆ ಸಾಕಷ್ಟು ಸೌಲಭ್ಯಗಳಿವೆ. ಈ ಪೈಕಿ ನಿಮಗೆ ತ್ರಿಚಕ್ರ ವಾಹನ ಸೌಲಭ್ಯ ನೀಡಲಾಗ್ತಾ ಇದೆ. ಈ ಸೌಲಭ್ಯದಿಂದ ವಿಕಲಚೇತನರಿಗೆ ಬಹಳಷ್ಟು ಅನುಕೂಲವಾಗುವುದು. ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಿಗೆ ಈ ವಾಹನ ನಿಮಗೆ ಆಧಾರವಾಗಲಿದೆ. ನಿಮ್ಮ ಸಶಕ್ತೀಕರಣಕ್ಕೆ ಕಾರಣವಾಗಲಿದೆ. ನೀವು ಬೇರೆ ಯಾರನ್ನೂ ಅವಲಂಬಿಸದೆ ಜೀವನದಲ್ಲಿ ಅಭಿವೃದ್ಧಿ ಹೊಂದುವ ಮೂಲಕ ಸರ್ಕಾರದ ಯೋಜನೆಗಳನ್ನು ಹಾಗೂ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಹುದಾಗಿದೆ. ಮಾಸಾಶನ ಪಿಂಚಣಿ, ಬಸ್ ಪಾಸ್, ಉಚಿತ ಶಿಕ್ಷಣ, ಶೈಕ್ಷಣಿಕ ಉನ್ನತಿಗಾಗಿ ಸರ್ಕಾರ ಸೌಲಭ್ಯ ಒದಗಿಸಿದೆ. ಈ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತನ್ಮೂಲಕ ವಿಕಲಚೇತನರು ಸಾಧನೆ ಮಾಡುವ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ರಿಷಿ ಆನಂದ್, ಉಪವಿಭಾಗಾಧಿಕಾರಿ ಗುರುನಾಥ ದಡ್ಡೆ, ಚಡಚಣ ವಿಭಾಗದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರವಿದಾಸ ಜಾಧವ, ವಿಜಯಪುರದ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ರಾಜಶೇಖರ್ ಅವಜಿ, ನಾಗಠಾಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಹಜಾನ್ ಮುಲ್ಲಾ, ಪಾಲಿಕೆ ಸದಸ್ಯರಾದ ಶಫೀಕಾ ಮನಗೂಳಿ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಲೀಂ ಫಿರ್ಜಾದೆ, ಸಂತೋಷ ಪಾಟೀಲ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಜಗದೀಶ್, ಕ್ರೀಡಾಧಿಕಾರಿ ರಾಜಶೇಖರ ದೈವಾಡಿ, ಸಮಾಜ ಸೇವಕ ಸುರೇಶ್ ಬಿಜಾಪುರ್ ಸೇರಿದಂತೆ ಅಧಿಕಾರಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಬೈಕನ್ನ ತ್ರಿಚಕ್ರ ವಾಹನದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಆನಂದ್ ಅವರೇ, ರಿಷಿ ಸಾಹೇಬರಾದ ಪುಟ್ಟ ವಿಕಲಚೇತನರಿಗೇನು ವಿಶೇಷ ರೀತಿಯಿಂದ ಸೌಲಭ್ಯಗಳನ್ನು ಕೊಡೋದು, ಅವರಲ್ಲಿ ಆತ್ಮವಿಶ್ವಾಸ ತುಂಬುವುದು, ಅವರು ಏನಾದರೂ ಸಮಾಜದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತೈತಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ದ್ವಿಚಕ್ರ ವಾಹನವನ್ನು ಈಗಾಗಲೇ ನಾವು ಹಂಚಿಕೆಯನ್ನು ಮಾಡೀವಿ. ಜಿಲ್ಲಾ ಪಂಚಾಯತಿ ವತಿಯಿಂದ ಜೊತೆಗೆ ನಮ್ಮ ಶಾಸಕರ ಅನುದಾನದಲ್ಲಿ ಇವಾಗ 100 ಸೈಕಲ್ಗಳನ್ನು ಮೋಟರ್ ಸೈಕಲ್ಗಳನ್ನು ಹಂಚಬೇಕಂತ ನಮ್ಮ ವಿಚಾರ ಐತಿ. ಅದರಲ್ಲಿ 30 ಮೊದಲ ಒಂದು 30 ಅಕಸ್ಮಾತ್ ಇಲ್ಲಿ ಬಂದವರಿಗೆ ಯಾರಿಗಾರೆ ವಿಕಲಚೇತನರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾರೂ ನರ್ವಸ್ ಆಗುವಂಥ ಅವಶ್ಯಕತೆ ಇಲ್ಲ. ನೀವು ಇವತ್ತು ಮತ್ತೆ ಸಂಪರ್ಕ ಮಾಡಿದ್ರೆ, ನಮ್ಮ ಕಾರ್ಯಾಲಯಕ್ಕೆ ಸಂಪರ್ಕ ಮಾಡಿದ್ರೆ ನಾವು ಮತ್ತೆ ತಮ್ಮ 75% ಏನು ವಿಕಲಚೇತನರು ಇರಬೇಕಂತ ರೂಲ್ಸ್ ಐತಿ, ಆ ರೂಲ್ಸ್ ಪ್ರಕಾರ ನೀವು ಅರ್ಜಿಯನ್ನು ಕೊಟ್ಟು ಹೋದ್ರೆ ಮತ್ತೆ ಮುಂದಿನ ಸರ್ತಿ ನೀವು ನಿಶ್ಚಿತವಾಗಿಯೂ ವಿಕಲಚೇತನರಿಗೆ ಗಾಡಿ ಕೊಟ್ಟೇ ಕೊಡ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾವು. ಯಾಕಂದ್ರೆ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತೇ ಇರೋಂಗಿಲ್ಲ ಏನೇನು ಸೌಲಭ್ಯಗಳಿರ್ತಾವೆ, ಏನೇನು ವಿಶೇಷ ಯೋಜನೆಗಳಿರ್ತಾವೆ, ಆ ಯೋಜನೆಗಳ ಬಗ್ಗೆ ಯಾರೂ ಚಿಂತನೆ ಮಾಡೋಂಗಿಲ್ಲ. ರಾಜಕೀಯ ಕಾರ್ಯಕರ್ತರು ಚಿಂತನೆ ಮಾಡಿ ನನಗೇನು ಅನ್ನಿಸ್ತೈತಿ, ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಬರೀ ಚಿಂತನೆಯನ್ನು ಮಾಡೋದ್ರ ಉಪಯೋಗ ಇಲ್ಲ. ಪ್ರತಿಯೊಂದು ಕಾರ್ಯ ಇವತ್ತು ಆಗಬೇಕಾಗಿತ್ತಂದ್ರೆ ನಿಮ್ಮೆಲ್ಲರ ಈ ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ರೀತಿಯಿಂದ ನಾವು 12ನೇ ಶತಮಾನದ ಬಸವಣ್ಣನವರನ್ನು ನೆನೆಸ್ತೀವಿ. ಅವರು ನಮ್ಮ ನಾಯಕರಾದ ಸಾಂಸ್ಕೃತಿಕ ನಾಯಕರದ ಘೋಷಣೆ ಮಾಡ್ಯಾರ ಕಾಂಗ್ರೆಸ್ನಿಂದ. ಅದಕ್ಕೆ ಅಂಥವರ ಪ್ರೇರಣೆ ಪಡೆದು ಇವತ್ತು ಯೋಚನೆ ಮಾಡಿರ್ತಾವೆ. ಅವ್ರ ಕೆಲಸ ಎಷ್ಟು ಸುಲಭ ರೀತಿಯಿಂದ ವಚನಗಳು ಹೇಳ್ಯಾರಪ್ಪ ಅಂದ್ರೆ, ಕಾಯಕವೇ ಕೈಲಾಸ. ನಾವು ಕೈಲಾಸ ಕಾಣಬೇಕಾಗಿತ್ತು ಅಂದರೆ ಕಾರ್ಯ ಮಾಡಬೇಕು, ಕಾಯಕ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಬಹಳಷ್ಟು ನಾವು ವಿವರಣೆ ಕೊಡೋಕೆ ಅವಕಾಶ ಇಲ್ಲ. ಯಾಕಂದ್ರೆ ಪಾಪನ ತಾವೆಲ್ಲ ಬಿಸಿಲಲ್ಲಿ ನಿಂತೀವಿ, ನಾವು ನೆರಳಾಗಿ ನಿಂತೀವಿ. ಇರಲಿ ಆದರೂ ಸಹಿತಕ್ಕೆ ಇವತ್ತು ಕಾಯಕವೇ ಕೈಲಾಸ ಅಂತ ಏನು ಹೇಳ್ಯಾರ, ಎಷ್ಟು ಸರಳ ಅದ ನೋಡ್ರಿ. ಕಾಯಕ ಹೆಂಗಿರ್ಬೇಕಂದ್ರೆ ಪರಿಶುದ್ಧತೆ ಇರಬೇಕು. ಈಗ ನಾವು ಮೋಟರ್ ಸೈಕಲ್ ಕೊಡಾಕತ್ತೀವಿ, ಆ ಕೊಡೋದ್ರಾಗ
ಕಮಿಷನ್ ತಗೊಂಡಿದ್ದ ಅಂದ್ರೆ ನಾನು ಅಥವಾ ಯಾರೇ ತಗೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ನಾವು ನಮ್ಮ ಕಾಯಕ ಶುದ್ಧ ಕಾಯಕ ಹೆಂಗಿರ್ಬೇಕಪ್ಪ ಅಂದ್ರೆ ಶುದ್ಧವಾಗಿರ್ಬೇಕು. ಒಳ್ಳೆಯ ರೀತಿಯಿಂದ ಇವತ್ತು ನಮ್ಮ ಸರ್ಕಾರನು ಘೋಷಣೆ ಮಾಡೋದು ಪಂಚ ಗ್ಯಾರಂಟಿಗಳನ್ನು. ಇವತ್ತು ನೋಡ್ರಿ 2,000 ರೂಪಾಯಿ ಕೊಡ್ತಾರೆ ಮಹಿಳೆಯರಿಗೆ, ನೇರವಾಗಿ ಅಕೌಂಟಿಗೆ ಹೋಗ್ಬಿಡ್ತದೆ. ಯಾರ್ದು ಅದರ ಕೈವಾಡ ಇರಂಗಿಲ್ಲ, ಯಾರಿಗೆ 10 ಪೈಸೆ ಕೊಡುವುದಂತ ಪ್ರಶ್ನೆನೇ ಬರಂಗಿಲ್ಲ. ಹೀಗೆ ಇವತ್ತು ಗೃಹ ಜ್ಯೋತಿ 200 ಮೆಗಾವಾಟ್ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾರೆ. ಮತ್ತು ಯಾರು ಜಗತ್ತಿನಲ್ಲಿ ಉಪವಾಸ ಸಾಯ್ಬೇಡಪ್ಪ ಅಂದ್ರೆ ಬಸವಣ್ಣನವ್ರು ಏನು ಹೇಳಿದ್ರು ಹಿಂದಕ್ಕಂದ್ರೆ, ಯಾರು ಅನ್ನದಾಸೋಹವನ್ನು ಮಾಡೋದು ಪುಣ್ಯ ಅಂತ ಹೇಳ್ಯಾರ ಅವರು. ಅನ್ನದಾಸೋಹ ಮಾಡ್ರಿ ಅಂತ ಹೇಳಿ ಆ ಅನ್ನದಾಸೋಹದ ರೀತಿಯಿಂದ ಇವತ್ತು 10 kg ಅಕ್ಕಿಯನ್ನು ಪುಕ್ಕಟ್ಟೆಯಾಗಿ ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತಾರೆ. ಪ್ರತಿಯೊಂದು BPL ಕಾರ್ಡ್ ಯಾರು ಇರ್ತೈತಿ ಅವ್ರಿಗೆ ನಿಶ್ಚಿತವಾಗಿಯೂ ಈ ಕಾರ್ಯವನ್ನು ಮಾಡ್ತೀವಿ. ಹೀಗೆ ಹೇಗೆ 5 ಗ್ಯಾರಂಟಿಗಳು ಸಂವಿಧಾನಬದ್ಧವಾಗಿ ಏನೇನೋ ಸಮಸ್ಯೆ ಇರಲಾರ್ದಂಗೆ ಇವತ್ತು ಜಾರಿ ಮಾಡ್ತಾರೆ. ನಾನು ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ಇವತ್ತು ಬರೇ ನಾವು ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಯೋಜನೆಗಳದಾವ. ಆ ಯೋಜನೆಗಳನ್ನ ಸರಿಯಾದ ರೀತಿಯಿಂದ ಸರಿಯಾಗಿ ಮುಟ್ಟಿಸಿದ್ರೆ ಇವತ್ತು ನಿಮಗೆ ಬೋರ್ವೆಲ್ ಹೊಡೆದು ಕೊಡ್ತೀವಿ ಕೆಲವೊಬ್ಬರಿಗೆ. ಅಂದ್ರೆ ಆಯಾ ಕಾಸ್ಟ್ ವೈಸ್ ಬರ್ತಾವೆ, ಆಯಾ ಜಾತಿ ಎಲ್ಲರೂ ಸಮಾನರು ತಿಳ್ಕೊಬೇಕು. ನಾವೇನು ಆ ಜಾತಿಯಾಗ ಹುಟ್ಟಿವಿ, ಈ ಜಾತಿಯಾಗ ಹುಟ್ಟಿವಿ, ಅಥವಾ ಈ ಜಾತಿಯಾಗ ಹುಟ್ಟಬೇಕಂತ ಎಲ್ಲರೂ ದೇವರಿಗೆ ಅರ್ಜಿ ಹಾಕಿರ್ತೀವಿ. ಇರಂಗಿಲ್ಲ. ನಾವೆಲ್ಲರೂ ಮಾನವರು, ಎಲ್ಲರೂ ಸಂಬಂಧ ಇರ್ತೈತಿ. ಎಲ್ಲರೂ ಆತ್ಮೀಯ ಸ್ನೇಹಿತರು ಇರ್ತಾರೆ, ಆತ್ಮೀಯ ಬಂಧುಗಳು ಇರ್ತಾರೆ. ಎಲ್ಲರೂ ಯಾವಾಗ ಒಂದು ತಿಳ್ಕೊಂಡು ಹೋಗ್ತೇವಲ್ಲ, ಅದು ಬಹಳ ಮಹತ್ವದ್ದೈತಿ. ಅದಕ್ಕಾಗಿ ಈ ದಿನ ಬಹುಶಃ ತಮ್ಮೆಲ್ಲ ಕಾರ್ಯಭಾಗವಹಿಸಿದ ಒತ್ತಡದಲ್ಲಿಯೂ ಸಹಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಹತ್ರ ಬಂದು ಇವತ್ತು ಉದ್ಘಾಟನೆ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ತಮ್ಮ ಮಾಡಬೇಕಾದ್ರೆ ಶುದ್ಧ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಬೇಕಾಗ್ತದೆ. ಅದಕ್ಕೆ ಈ ಕಾರ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ತಮ್ಮಲ್ಲಿ ಹೇಳ್ತಾ, ಯಾರಿಗೆ ಅವಕಾಶ ಸಿಕ್ಕಿಲ್ಲ ಮತ್ತೆ ಮುಂದೆ ಅವಕಾಶ ಕೊಡ್ತೀನಿ, ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ನನ್ನ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸುತ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು.
ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.